ಇನ್ನೊಂದು ಅಧ್ಯಕ್ಷರೇ, ನಾರ್ತ್ ಕರ್ನಾಟಕದಲ್ಲಿರುವಂತ ಉತ್ತರ ಕರ್ನಾಟಕದಲ್ಲಿರುವಂತ ಪತ್ರಕರ್ತರು ಮತ್ತು ಪತ್ರಿಕೆಗಳ ಪರಿಸ್ಥಿತಿ ಬಗ್ಗೆ ಒಂದೆರಡು ನಿಮಿಷ ಮಾತಾಡಿ ನಾನು ಮುಗಿಸ್ತೇನೆ. ಇವತ್ತು ಏನಾಗಿದೆ, ಈ ಭಾಗದಲ್ಲಿ ಇರ್ಬೋದು, ಇಲ್ಲಾಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಇರ್ಬೋದು, ಬೇಕಾದಷ್ಟು ಪತ್ರಿಕೆಗಳು ಇದಾವೆ. ಇವತ್ತು ಸಣ್ಣ ಪತ್ರಿಕೆಗಳು ಇರ್ಬೋದು, ಇಲ್ಲ ಮಧ್ಯಮ ಪತ್ರಿಕೆಗಳಿರ್ಬೋದು, ದೊಡ್ಡ ಪತ್ರಿಕೆಗಳು ಇರ್ಬೋದು. ಇವತ್ತು ಸರ್ಕಾರಿ ಜಾಹೀರಾತು ಮೇಲೆ ಡಿಪೆಂಡ್ ಆಗಿ ಇವತ್ತು ಪತ್ರಿಕೆಗಳು ನಡೀತಾ ಇದಾವೆ. ಇವತ್ತು ಆ ಸೆಲ್ಫ್ ಸಫಿಷಿಯನ್ಸಿ ಹೊಟ್ಟೋಗಿದೆ. ಹಂಗಾಗಿ ಇವತ್ತು ಅನಿವಾರ್ಯವಾಗಿ ಸರ್ಕಾರದ ಜಾಹೀರಾತು ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಪತ್ರಿಕೆಗಳು ನಡೆಸೋದು ಭಾರಿ ಕಷ್ಟ ಆಗ್ತಾ ಇದೆ. ನಾನು ಮೊನ್ನೆಯಿಂದ ಇಲ್ಲಿ ನೋಡ್ತಾ ಇದ್ದೀನಿ, ಇಲ್ಲಿರೋ ಪತ್ರಿಕೆಗಳನ್ನೆಲ್ಲ ಅಡ್ವರ್ಟೈಸ್ಮೆಂಟ್, ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ ಬಹಳಷ್ಟು ಕಡಿಮೆ ಇದೆ ಪತ್ರಿಕೆಗಳಲ್ಲಿ. ಹಂಗಾಗಿ ಸರ್ಕಾರ ಏನು ಉತ್ತರ ಕರ್ನಾಟಕದ ಪತ್ರಿಕೆಗಳಿದಾವೆ ಮತ್ತೆ ದಕ್ಷಿಣ ಕರ್ನಾಟಕದಲ್ಲಿರುವಂತಹ ಸಣ್ಣ ಪತ್ರಿಕೆಗಳಿರ್ಬೋದು, SC ST OBC ನಡೆಸ್ತಾ ಇರುವಂತಹ ಪತ್ರಿಕೆಗಳಿರ್ಬೋದು, ಒಂದು ಅಡಿಷನಲ್ ಜಾಹೀರಾತು ನಿಮ್ಗೆ ಸಭಾನಾಯಕರೇ, ಸರ್ಕಾರಕ್ಕೆ 50 ರಿಂದ 100 ಕೋಟಿ ರೂಪಾಯಿ ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ. ಆದ್ರೆ ಇಷ್ಟೊಂದು ಪತ್ರಿಕೆಗಳನ್ನ ನೀವು ಉಳಿಸ್ತೀವಿ, ಸಾವಿರಾರು ಜನ ಪತ್ರಕರ್ತರು ಉಳಿತಾರೆ. ಈಗಾಗಲೇ ಕೋವಿಡ್ ಇಂದ ನಲುಗಿದಂತ ಪತ್ರಿಕೋದ್ಯಮ ಇನ್ನೂ ಸುಧಾರಿಸ್ಕೊಳಕ್ಕಾಗಿಲ್ಲ. ಹಂಗಾಗಿ ಇವತ್ತು ಪತ್ರಿಕೆಗಳು ನಡೆಸೋದು ಭಾರಿ ಕಷ್ಟ ಆಗಿದೆ. ಎಕನಾಮಿಕಲಿ ಬಹಳ ವೀಕನ್ ಆಗ್ತಾ ಇದಾವೆ. ಯಾವಾಗ ಆರ್ಥಿಕವಾಗಿ ಸಬಲರಿರೋದಿಲ್ಲ, ಪತ್ರಿಕೆಗಳು ನಡೆಸೋದು ಭಾರಿ ಕಷ್ಟ ಆಗುತ್ತೆ. ಒಳಗಡೆ ನಿಂತ್ಕೊಂಡು ಪತ್ರಿಕೆ ಹಂಗಿದೆ, ಪತ್ರಿಕೆಗಳು ಹಿಂಗಿದಾವೆ, ಆ ತರ ಇದಾವೆ, ಈ ತರ ಕಾಮೆಂಟ್ಸ್ ಮಾಡೋದು ಬಹಳ ಈಸಿ. ಆದ್ರೆ ಒಂದು ಪ್ರಾಡಕ್ಟ್ ನ ಹೊರಗಡೆ ತರೋದು ಭಾರಿ ಕಷ್ಟ. ಹಂಗಾಗಿ ಸರ್ಕಾರ ಒಂದು ನಿವೇದನೆ, ದಯಮಾಡಿ ಉತ್ತರ ಕರ್ನಾಟಕದ ಪತ್ರಿಕೆಗಳಿರ್ಬೋದು, ದಕ್ಷಿಣ ಕರ್ನಾಟಕದಲ್ಲಿರುವಂತಹ ಸಣ್ಣ ಪತ್ರಿಕೆಗಳಿರ್ಬೋದು, ಎಕ್ಸ್ಟ್ರಾ ಜಾಹೀರಾತನ್ನ ಕೊಟ್ಟು ಅವುಗಳನ್ನ ಚೈತನ್ಯಗೊಳಿಸಬೇಕು. ಅದೇ ತರ ಮಾಧ್ಯಮಗಳು ಉಳಿಬೇಕು. ಈ ಮಾಧ್ಯಮಗಳು ಯಾವತ್ತು ವೀಕ್ ಆಗ್ತವೆ, ಸೋಷಿಯಲ್ ಮೀಡಿಯಾ ಉಟ್ಕೊಂಡುತ್ತೆ. ಸೋಷಿಯಲ್ ಮೀಡಿಯಾ ಉಟ್ಕೊಂಡ್ರೆ ಏನಾಗುತ್ತೆ ಅಂತ ನಾನೇನು ಹೇಳ್ಬೇಕಾಗಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ. ಹಂಗಾಗಿ ಸಭಾನಾಯಕರೇ, ಈ ಅಧ್ಯಕ್ಷರೇ, ಸಭಾನಾಯಕರಲ್ಲಿ ನಿಮ್ಮ ಥ್ರೂ ನಾನೊಂದು ಮನವಿ